ಆಗ ಭೀಮ ಹೇಳಿದ, ಸಾಕು ಸಾಕು, ನೀ ಯಾಕೆ ಅಳುತ್ತಿದ್ದೀಯಾ, ಯಾಕೆ ಒದ್ದಾಡ್ತಿದ್ದೀಯಾ ಅಂತ. ಅರ್ಜುನನನ್ನು ಎಡಗಡೆ ಸಿಕ್ಕಿಸಿ ನಕುಲ ಸಹದೇವರನ್ನು ಬಲಗಡೆಗೆ ಸಿಕ್ಕಿಸಿಕೊಂಡು ಎರಡು ಭುಜದ ಮೇಲೆ ಕುಂತಿ ಮತ್ತು ಧರ್ಮರಾಯನನ್ನು ಕೂಡಿಸಿಕೊಂಡು ಅಡ್ಡ ಬರುತ್ತಿರುವ ಗಿಡ ಮರಗಳನ್ನು ಒದ್ದು ಸರಿಸಿಕೊಂಡು ಎಲ್ಲರನ್ನೂ ಕರೆದುಕೊಂಡು ದೊಡ್ಡ ಕಾಡಿನಲ್ಲಿ ವೇಗವಾಗಿ ಧಾವಿಸಿ ಸುರಂಗದಿಂದ ಹೊರಬಂದು ಗಂಗಾ ತಟಕ್ಕೆ ಸೇರಿದನು. ದೂರದಿಂದ ಉರಿಯುವ ವಿಶೇಷವಾಗಿ ಕೆಂಪು ಬೆಳಕು ಕಾಣುತ್ತಿತ್ತು. ಆ ಊರಿನ ಜನ ಈ ಅರಮನೆಯಲ್ಲಿ ರಾಜಕುಮಾರರಾದ ಪಾಂಡವರು ಇದ್ದಾರೆ, ಅವರನ್ನು ಕಾಪಾಡಬೇಕು ಅಂತ ಹೋದರೆ ಮನೆಯ ಸುತ್ತಲೂ ಮೊದಲು ಸಣ್ಣ ಸಣ್ಣ ಗೋಡೆಗಳನ್ನು ಕಟ್ಟಿಸಿ ನಂತರ ದೊಡ್ಡ ದೊಡ್ಡ ಕಂದಕಗಳನ್ನು ಕಟ್ಟಿಸಿದ್ದರು. ಹಾಗಾಗಿ ಯಾರೂ ಅರಮನೆಯ ಒಳಗಡೆ ಹೋಗುವುದಕ್ಕೆ ಆಗುತ್ತಿರಲಿಲ್ಲ. ಪಾಂಡವರು ಈ ಮನೆಯನ್ನು ಪ್ರವೇಶ ಮಾಡಿ 1 ವರ್ಷಗಳ ಕಾಲ ಆಗಿರುತ್ತದೆ. ಅದಕ್ಕೋಸ್ಕರ ಆ ಊರಿನ ಜನರಿಗೆಲ್ಲ, ವಿಶೇಷವಾಗಿ ಪುರೋಚನ ಹೆಂಡತಿಯನ್ನು ಮತ್ತು 5 ಮಕ್ಕಳನ್ನು ಕರೆದು ತುಂಬ ಚೆನ್ನಾಗಿ ಮಾತನಾಡಿಸಿದಳು ಕುಂತಿ. ಹಾಗಾಗಿ ಮಹಾರಾಣಿಗೆ ತಾನು ಆಪ್ತಳೆಂದು ತುಂಬ ಸಂಭ್ರಮದಿಂದ ಇದ್ದಳು. ರಾತ್ರಿ ಊಟವಾದ ಮೇಲೆ ಪುರೋಚನ ಹೆಂಡತಿ ಮಕ್ಕಳಿಗೆಲ್ಲ ಧಾರಾಳವಾಗಿ ಸುರೆಯನ್ನು ಕೊಟ್ಟನು. ಅವರು ಅವರ ಮಕ್ಕಳು ಧಾರಾಳವಾಗಿ ಕುಡಿದು ಅಲ್ಲಿಯೇ ಮಲಗಿದರು. ಹಾಗಾಗಿ ಎಲ್ಲರೂ ಇವರ ಹೆಣಗಳನ್ನು ನೋಡಿ ಪಾಂಡವರು ಮತ್ತು ಕುಂತಿಯ ಹೆಣಗಳೆಂದು ಭಾವಿಸಿದರು. ಶಾಂತವಾಗಿ ಹರಿಯುವ ಗಂಗಾ ನದಿಯು ಅವರೆಲ್ಲರ ಮನಸ್ಸಿಗೆ ಮುದ ನೀಡಿದಳು. ಅಷ್ಟರಲ್ಲಿ ವಿದುರನೊಬ್ಬ ಕಳುಹಿಸಿದ ಅಂಬಿಗನೊಬ್ಬನು ಅವರನ್ನು ನದಿ ದಾಟಿಸಿ ದಕ್ಷಿಣದ ಕಡೆಗೆ ಹೋಗಬೇಕೆಂದು ತಿಳಿಸಿದ. ಅಂಬಿಗ ಕೆಲಕಾಲ ವೇಷ ಮರೆಸಿಕೊಂಡು ನಿಮ್ಮ ಸುಳಿವು ಸಿಕ್ಕದಂತೆ ಎಚ್ಚರಿಕೆಯಿಂದ ಇರಬೇಕಂತೆ ಅಂತ ಹೇಳಿದನು. ಆ ಕಾಳರಾತ್ರಿಯು ಭೀಕರವಾಗಿತ್ತು. ಆದರೂ ಅವರು ನಕ್ಷತ್ರಗಳ ಬೆಳಕಿನಲ್ಲಿಯೇ ವಾರಣಾವತದಿಂದ ಸಾಧ್ಯವಾದಷ್ಟು ದೂರ ಸಾಗಬೇಕಿತ್ತು. ಆದ್ದರಿಂದ ವೇಗವಾಗಿ ನಡೆದರು. ಘೋರ ರಾತ್ರಿ ಕಳೆದು ಬೆಳಗಾಯಿತು. ಅರಗಿನ ಅರಮನೆಯು ಸುಟ್ಟು ಸಂಪೂರ್ಣ ಭಸ್ಮವಾಯಿತು. ಕಂದಕವನ್ನು ದಾಟಿ ಬಂದ ಪುರಜನರು ಸುಟ್ಟು ಕರಕಲಾಗಿದ್ದ ದೇಹವನ್ನು ನೋಡಿ ಮರುಗಿದರು. ಅಲ್ಲಿ 6 ದೇಹಗಳನ್ನು ನೋಡಿ ಅದರಲ್ಲಿ ಒಬ್ಬ ಪುರೋಚನ ಅಂತ ತಿಳಿದು ಇನ್ನು ಉಳಿದ 5 ದೇಹಗಳು ಪಾಂಡವರು ಮತ್ತು ಕುಂತಿ ಅಂತ ತಿಳಿದರು. ಪಾಂಡವರಿಗಾದ ದುರ್ಗತಿ ಅಲ್ಲಿಯ ಜನರಿಗೆ ಕೋಪವನ್ನು ಕೆರಳಿಸಿತು. ಗಣಿಕಾರನು ಯಾರಿಗೂ ತಿಳಿಯದಂತೆ ಜನಪ್ರವಾಹದ ನಡುವೆ ನುಗ್ಗಿ ಸುರಂಗದ ಬಾಯಿ ಮುಚ್ಚಿರುವುದನ್ನು ಖಚಿತಪಡಿಸಿಕೊಂಡು ವಿದುರನಿಗೆ ಪಾಂಡವರು ತಪ್ಪಿಸಿಕೊಂಡ ಸುದ್ದಿ ಕೊಟ್ಟನು. ವಿದುರನಿಗೆ ಸಂತೋಷವಾಯಿತು. ಈ ವಿಷಯ ತಿಳಿದ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಸಂತೋಷವಾದರೂ ಹೊರಗಡೆ ಗಳಗಳನೆ ಕಣ್ಣೀರು ಹಾಕಿ ಅತ್ತನು. ಗಂಗಾ ತಟದಲ್ಲಿ ಮರಣದ ವಿಧಿವಿಧಾನಗಳನ್ನೆಲ್ಲ ದಾನ ಧರ್ಮಗಳನ್ನೆಲ್ಲ ಮಾಡಿ ಕಾರ್ಯ ಮುಗಿಸಿದರು. ಸತ್ಯವಾಗಿಯೂ ವಿಧೀರ್ಣ ಹೃದಯವಾಗಿ ಆಗಿದ್ದ ಭೀಷ್ಮನ ದುಃಖವನ್ನು ನೋಡಿ ತಡೆಯದಾದ ವಿದುರನು ಇತರರಿಗೆ ತಿಳಿಯದಂತೆ ನಡೆದುದೆಲ್ಲವನ್ನು ಅವನಿಗೆ ಗುಟ್ಟಾಗಿ ಹೇಳಿದನು. ವಿದುರನ ದೂರದೃಷ್ಟಿಯನ್ನು ಜಾಣ್ಮೆಯನ್ನು ಕಂಡು ಭೀಷ್ಮನು ಕೊಂಡಾಡಿದನು. ಇವರ ನಡುವೆ ನಡೆದ ಸಂಭಾಷಣೆ ಯಾರಿಗೂ ತಿಳಿಯಲಿಲ್ಲ. ಹಾಗೆಯೇ ಅರಮನೆಗೆ ನಡೆದರು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.